ಹಲೋ ಎವ್ರಿಬಡಿ. KPTCL ಕಿರಿಯ ಸಹಾಯಕರ ಹುದ್ದೆಗೆ ಅಪ್ಲೈ ಮಾಡಿರುವಂಥ ವಿದ್ಯಾರ್ಥಿಗಳಿಗೆ ಮೆಂಟಲ್ ಎಬಿಲಿಟಿ 2015ರಲ್ಲಿ ನಡೆದಂಥ ಪರೀಕ್ಷೆ ಬಗ್ಗೆ ಇವತ್ತು ಡಿಸ್ಕಸ್ ಮಾಡೋಣ. ಭಾಳಷ್ಟು ಹುಡುಗರು ಎಲಿಜಿಬಲ್ ಇದ್ದರೂ ಸಹ ಅಪ್ಲಿಕೇಶನ್ ಹಾಕಿಲ್ಲ. ಕಾರಣ ಏನಪ್ಪ ಅಂದರೆ ಅವ್ರಿಗೆ ಆಸಕ್ತಿ ಇಲ್ಲದೇ ಇರ್ಬೋದು ಅಥವಾ ಮೆಂಟಲ್ ಎಬಿಲಿಟಿ ಕಂಪ್ಯೂಟರ್ ಇಂಟ್ರೆಸ್ಟ್ ಇಲ್ಲದೇ ಇರ್ಬೋದು. ಅದಕ್ಕಾಗಿ ಭಾಳಷ್ಟು ಹುಡುಗರು ಅಪ್ಲಿಕೇಶನ್ ಹಾಕಿಲ್ಲ. ನೀವು ಅಪ್ಲಿಕೇಶನ್ ಹಾಕಿರಂದ್ರೆ ಅರ್ಥ ನಿಮ್ಮಲ್ಲಿ ಇಂಟ್ರೆಸ್ಟ್ ಇದೆ ಅಂತ ಅರ್ಥ. ಕೇವಲ ಅಪ್ಲಿಕೇಶನ್ ಹಾಕಿ ಬುಕ್ಕ ತೆಗೆದುಕೊಂಡ್ರೆ ಸೆಲೆಕ್ಟ್ ಆಗಲ್ಲ, ಹೈಲಿ ಇಂಪಾಸಿಬಲ್. ಅದಕ್ಕೇನಪ್ಪ ಅಂದರೆ ತಪಸ್ಸು ಥರ ಕಠಿಣ ಪರಿಶ್ರಮ ಪಡೋದು. ಯಾವ ರೀತಿ ಒಬ್ಬ ವ್ಯಕ್ತಿ ತಪಸ್ಸು ಎದಕ್ಕೆ ಪಡ್ತಾನೆ ಅಂದರೆ ದೇವರ ಅನುಗ್ರಹ ಪಡೆಯೋದು. ಅದೇ ರೀತಿಯಾಗಿ ನೀವು ಯಾವ ರೀತಿ ಓದಬೇಕಂದ್ರೆ ಈ ಎಕ್ಸಾಮಲ್ಲಿ ನಾನು ಸೆಲೆಕ್ಟ್ ಆಗಲೇಬೇಕಂತ ಓದ್ಬೇಕು. ಮೈಂಡಿಗೆ ಸೆಟ್ ಮಾಡಿರಿ, ಈ ಎಕ್ಸಾಮಲ್ಲಿ ನಾನು ಪಾಸ್ ಆಗಬೇಕು, ತಂದೆ ತಾಯಿಯವರು ನನ್ನ ಮೇಲೆ ಹೆಮ್ಮೆ ಪಡುವ ರೀತಿ ಓದಬೇಕು. ಅದಕ್ಕೇನೇನು ಬುಕ್ಸ್ ಅದಾವ ತೆಗೆದುಕೊಳ್ಳಿ. ಇನ್ನೂ ಕೇವಲ 38 ದಿನಗಳು ಮಾತ್ರ ಬಾಕಿ ಇವೆ. ಸೀರಿಯಸ್ ಅಂದರೆ ಆಗಸ್ಟ್ನೇ ತಾರೀಕು ಸಂಡೇ, ಫಸ್ಟ್ ಸಂಡೇ ಎಕ್ಸಾಮ್ ಇದೆ. ನಿಮಗೆಲ್ಲರಿಗೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ಇಂದಿನ ತರಗತಿ ಪ್ರಾರಂಭಿಸುವ. 40 ಮೀಟರ್ ವಿಕಿರಣ ಹೊಂದಿರುವಂತಹ ವರ್ಗದ ವಿಸ್ತೀರ್ಣ ಎಷ್ಟು? ಈ ಕ್ವಶನ್ 1 ಅಂಕದ್ದು. ತಪ್ಪಾದರೆ 0.25 ಮಾರ್ಕ್ಸ್ ಕಳೀತಾರೆ. ಎಷ್ಟು? 0.25 ಮಾರ್ಕ್ಸ್ ಮೈನಸ್ ಮಾಡ್ತಾರೆ. ಕರೆಕ್ಟ್ ಆದರೆ 1 ಮಾರ್ಕ್ಸ್ ಬರುತ್ತೆ. ತಿಳಿತಾ? ಅಂದರೆ ಒಂದು ಕ್ವಶನನ್ನು ನಾವು ಎಷ್ಟು ಟೈಮಲ್ಲಿ ಬಿಡಿಸ್ಬೇಕಂದ್ರೆ ಕೇವಲ 1 ನಿಮಿಷದಲ್ಲಿ ಮಾತ್ರ ಬಿಡಿಸ್ಬೇಕು. ಅಷ್ಟು ಪರ್ಫೆಕ್ಟ್ ಆಗ್ಬೇಕು. ನೀವು ಎಷ್ಟು ಪರ್ಫೆಕ್ಟ್ ಆಗ್ಬೇಕಂದ್ರೆ 1 ನಿಮಿಷದಲ್ಲಿ ಆನ್ಸರ್ ಬಿಡಿಸುವಷ್ಟು ಪರ್ಫೆಕ್ಟ್ ಆಗಬೇಕು. ಏನು ಹೇಳ್ತಾ ಇದ್ದಾರೆ? 40 ಮೀಟ್ರ್ ವಿಕಿರಣ ಹೊಂದಿರುವಂಥ ವರ್ಗದ ವಿಸ್ತೀರ್ಣವನ್ನು ಕಂಡುಹಿಡಿಯಿರಿ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಈ ಥರ ಡ್ಯಾಂಗಲ್ ಇದೆ, ಇದರದ್ದು ವಿಸ್ತೀರ್ಣ ಎಷ್ಟು ಅಂತ ಹೇಳ್ತಾ ಇದ್ದಾರೆ. ಇಲ್ಲಿದ್ದ ಹಿಡಿದು ಇದು D1 ಅಂತ ತಿಳ್ಕೊಳ್ಳೋಣ. ಇಲ್ಲಿದ್ದು D2. ಅಂದರೆ ಅವ್ರು ಕೊಟ್ಟಿರೋದು ಯಾವುದಪ್ಪ ಅಂದರೆ ಯಾವುದೋ ಒಂದು ವಿಕಿರಣ ಎಷ್ಟಿದೆ? 40 ಮೀಟರ್ ಇದೆ. ಎಷ್ಟಿದೆ? 40 ಮೀಟರ್ ಇದೆ. ಇದು 40 ಮೀಟರ್ ಇರುತ್ತೆ. ಇದರ ಅಪೋಸಿಟ್ ಇದು ಸಹ 40 ಮೀಟರ್ ಇರುತ್ತೆ. ಹಾಗಾದರೆ ಸೂತ್ರ ಏನು ಹೇಳುತ್ತಪ್ಪ ಅಂದರೆ ಫಾರ್ಮುಲಾ ಸೂತ್ರ ಏನು ಹೇಳುತ್ತೆ? D1 ಇಂಟು D2 ಡಿವೈಡೆಡ್ ಬೈ 2. D1 ಎಷ್ಟಿದೆ? 40 ಇದೆ, 40 ಮೀಟರ್ಸ್. D2 ಆಲ್ಸೋ 40 ಮೀಟರ್ಸ್ ಡಿವೈಡೆಡ್ ಬೈ 2. 4 4 16 00 ಡಿವೈಡೆಡ್ ಬೈ 2. 2 1 2 8 00 ಅಂದರೆ 800 ಸ್ಕ್ವೇರ್ ಮೀಟರ್. ಇದು ಉತ್ತರ. ಹಾಗಾದರೆ ಎಲ್ಲಿದೆ ಉತ್ತರ? ಇಲ್ಲಿದೆ. ಇಲ್ಲೇನು ಮಾಡಬೇಕು? ಕ್ವಶನ್ ಮಾಡಿದ ನಂತರ ಆನ್ಸರ್ ಟಿಕ್ ಮಾಡ್ಕೊಂತ ಹೋಗ್ರಿ. ಎಲ್ಲ ಮೆಂಟಲ್ ಎಬಿಲಿಟಿ ಮುಗಿದ ಮೇಲೆ ಆನ್ಸರ್ ರೌಂಡ್ ಮಾಡ್ಕೊಂತ. ಎದಕ್ಕಂದ್ರೆ ಒಂದು ಕ್ವಶನ್ ಆದಮೇಲೆ ರೌಂಡ್ ಮಾಡೋಕ್ಕೆ ಹೋದರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೇನಪ್ಪ ಬೆಟ್ರ್ ಏನಪ್ಪ ಅಂದರೆ 10ರಿಂದ 20 ಕ್ವಶನ್ಸ್ ಬರ್ತವೆ. ಅವುಗಳನ್ನು ಫಾಸ್ಟ್ 15ರಿಂದ 20 ನಿಮಿಷದಲ್ಲಿ ಮುಗಿಸಿ ಟಿಕ್ ಮಾಡ್ಕೊಂತ ಹೋಗ್ರಿ. ಆಮೇಲೆ ಮುಗಿದ ನಂತರ ರೌಂಡ್ ಅಪ್ ಮಾಡಿರಿ. ಓಕೆ, ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 2. ಹಣದ ಮೊತ್ತ ಒಂದರ ಮೇಲೆ 2.5 ವರ್ಷಗಳ ಕೊನೆಯಲ್ಲಿ ಬಡ್ಡಿ 80% ಇದೆ. ಹಾಗಾದರೆ ಬಡ್ಡಿ ದರ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇದನ್ನು ಸರಳ ಬಡ್ಡಿ ಎಂದು ಊಹಿಸಬಹುದು. ಅಂದರೆ ಕ್ವಶನ್ ಏನು ಮಾಡಿದರೆ, ಒಂದು ಅಮೌಂಟ್ ಇದೆ, ಆ ಅಮೌಂಟಿಗೆ 80% ಏನಾಗ್ತದೆ? ಇಂಟ್ರೆಸ್ಟ್ ಬರ್ತಾ ಇದೆ. ಹಾಗಾದರೆ ಅದರ ಸರಳ ಬಡ್ಡಿ ಎಷ್ಟು? ಅದು ಎಷ್ಟು ವರ್ಷಕ್ಕಪ್ಪ ಅಂದರೆ 2.5 ವರ್ಷ ಅಂತ ಕೊಟ್ಟಿದ್ದಾರೆ. ಹಾಗಾದರೆ ಕಾಲ ಎಷ್ಟು ಕೊಟ್ಟಿದ್ದಾನೆ? 2.5 ವರ್ಷ. ಫಸ್ಟ್ ಕಾಲ ಚೆಕ್ ಮಾಡಿ. 2.5 ವರ್ಷ. ಹಾಗಾದರೆ 2.5 ವರ್ಷ ಅಂದರೆ ಇಟ್ ಮೀನ್ಸ್ 2 ವರ್ಷ 6 ತಿಂಗಳು. ಎಷ್ಟು? 6 ತಿಂಗಳು. ಈ ಥರ ಹಾಕ್ಬೇಕು. 3 ತಿಂಗಳಂದ್ರೆ 3 ತಿಂಗಳು, 4 ತಿಂಗಳಂದ್ರೆ 4 ತಿಂಗಳು ಮೇಲೆ ಹಾಕಿ ಡಿವೈಡೆಡ್ ಬೈ 12 ಯಾಕಪ್ಪ ಅಂದರೆ 1 ವರ್ಷದಲ್ಲಿ 12 ತಿಂಗಳು ಇರೋದರಿಂದ ನಾವು 12 ಅಂತ ಹಾಕ್ತೀವಿ. ಅನಂತರ 6 1 6 6 2 12 ಅಂದರೆ 2 1/12. ಹಾಗಾದರೆ 2 2 4 4 1 5 ಅಂದರೆ ಕಾಲ ಎಷ್ಟು ಬರ್ತದೆ? 5/2 ಬಂತು. ಹಾಗಾದರೆ ಟೈಮ್ ಮುಗೀತು. ಆಮೇಲೆ ಬಡ್ಡಿ, ಬಡ್ಡಿ ಎಷ್ಟಿದೆ? ಇಂಟ್ರೆಸ್ಟ್ ಎಷ್ಟಿದೆಯಪ್ಪ ಅಂದರೆ 80%. 80% ಅಂದರೆ 100ಕ್ಕೆ 80 ರೂಪಾಯಿ ಅಂದರೆ 80 ರೂಪೀಸ್. ಅಥವಾ ಇಂಟು 100 ಡಿವೈಡೆಡ್ ಬೈ 100 ಮಾಡಿದ್ರು ಅದೇ ಬರುತ್ತೆ. ನೆಕ್ಸ್ಟು ಹಾಗಾದರೆ ಅಸಲು ಎಷ್ಟು ಕೊಟ್ಟಿದ್ದಾನೆ? ಅಸಲು ಕೊಟ್ಟೇ ಇಲ್ಲ.
ಅಂದರೆ ಬಿಟ್ಟಿದ್ದಾನೆ. ಇಲ್ಲೇ ಏನಂತ ಗೆಸ್ ಮಾಡಬೇಕು, 80% ಅಂದರೆ 100ಕ್ಕೆ 80 ರೂಪಾಯಿ. ಹಾಗಾದರೆ ಅಸಲು ಪ್ರಿನ್ಸಿಪಲ್ ಎಷ್ಟಿದೆ, ಅಸಲು ಎಷ್ಟಾಗುತ್ತಾ 100 ರೂಪಾಯಿ ಆಗುತ್ತೆ. ಓಕೆ, ಅಲ್ಲಿ ಕೊಟ್ಟಿಲ್ಲ ಅಂತ ಟೆನ್ಷನ್ ತೊಗೋಬಾರ್ದು. ಎದಕ್ಕಂದ್ರೆ ಅವರು ನಮ್ಮನ್ನು ಕನ್ಫ್ಯೂಸ್ ಮಾಡೋಕ್ಕೆ ಈ ಥರ ಕ್ವಶನ್ ಕೇಳ್ತಾರೆ. ಹಾಗಾದರೆ ಏನು ಸಿಕ್ತು ಈಗ ನಮಗೆ, ಪಿ ಸಿಕ್ತು, ಪ್ರಿನ್ಸಿಪಲ್, ಐ ಇಂಟ್ರೆಸ್ಟ್ ಸಿಕ್ತು, ಟೈಮ್ 2.5 ವರ್ಷ ಸಿಕ್ತು. ಹಾಗಾದರೆ ಏನು ಕಂಡುಹಿಡಿಬೇಕು, ಆರ್ ಕಂಡುಹಿಡಿಬೇಕು, ಬಡ್ಡಿ ದರ ಕಂಡುಹಿಡಬೇಕು. ಏನು ಕಂಡುಹಿಡಬೇಕು, ಬಡ್ಡಿ ದರ. ಎಕ್ಸಾಮಲ್ಲಿ ಇವೆಲ್ಲ ಬರ್ಕಂತ ಹೋಗ್ಬೇಡ್ರಿ, ಶಾರ್ಟ್ಕಟ್ ಫಾಸ್ಟ್ ಮಾಡ್ಬೇಕು. ಎದಕ್ಕಂದ್ರೆ 1 ನಿಮಿಷದಲ್ಲಿ ಮುಗಿಸ್ಬೇಕು. ಎಷ್ಟು, 1 ನಿಮಿಷದಲ್ಲಿ ಆನ್ಸರ್ ಮಾಡ್ಬೇಕು. ನೀವು ಇದೆಲ್ಲ ಬರ್ಕಂತ ಕೂತ್ರೆ ಟೈಮ್ ವೇಸ್ಟ್ ಆಗುತ್ತೆ. ಅದಕ್ಕೇನಪ್ಪ ಅಂದರೆ ಶಾರ್ಟ್ಕಟ್ ಫಾಸ್ಟ್ ಮಾಡೋದು. ಈಗ ಸೂತ್ರ ಏನು ಹೇಳುತ್ತಪ್ಪ, ಇಂಟ್ರೆಸ್ಟ್ ಈಸ್ ಈಕ್ವಲ್ ಟು ಪಿ ಟಿ ಆರ್ ಡಿವೈಡೆಡ್ ಬೈ 100 ಹೇಳ್ತಾರೆ. ಹಾಗಾದರೆ ನಾವು ಏನು ಕಂಡುಹಿಡಿಬೇಕು, ಆರ್ನ ಕಂಡುಹಿಡಿಬೇಕು. ಹಾಗಾದರೆ ಆರ್ ಹಾಕಿದಾಗ ಆರ್ನ ಫೈಂಡ್ ಔಟ್ ಮಾಡಬೇಕಾದ್ರೆ ಈ ಆರ್ ಈ ಕಡೆ ಹೋಗುತ್ತಾ, ಐ ಆ ಸೈಡ್ ಹೋಗುತ್ತೆ. ಓಕೆ, ಐ ಇಲ್ಲೇ ಆಯಿತು. ಆನಂತರ ಈ 100 ಆಟೋಮೆಟಿಕ್ ಏನಾಗುತ್ತಾ, ಅಪ್ಪರ್ ಸೈಡ್ ಬರುತ್ತೆ. ಇವೆರಡು ಡೌನ್ ಆಗುತ್ತೆ. ಇದು ಯಾಕೆ ಹಿಂಗೆ ಬರ್ತಪ್ಪ ಅಂದರೆ ಸೂತ್ರ ಇದು. ಟೆನ್ಷನ್ ತೊಗೊಬಿಡ್ರಿ. ಇದೇನಪ್ಪ ಅಂದರೆ ಯಾವುದು ಕಂಡುಹಿಡಿಬೇಕು, ಈ ಮೂರಲ್ಲಿ ಯಾವ್ದು ಕಂಡುಹಿಡಿಬೇಕು, ಅದು ಮುಂದಕ್ಕೆ ಹಾಕ್ಬೇಕು, ಉಳ್ಕಿದ್ದು ಕೆಳಗಿನ ಮೇಲೆ, ಮೇಲಿದ್ದು ಕೆಳಗೆ, ಸಿಂಪಲ್. ಅನಂತರ ಈ ಲಿಲೇನೇನಿದೋ ಅವೆಲ್ಲವೂ ಹಾಕೋಣ. ಫಾರ್ ಎಕ್ಸಾಂಪಲ್ ಆರ್ ಗೊತ್ತಿಲ್ಲ, ಕಂಡುಹಿಡಿಬೇಕು. ಐ ಇಂಟ್ರೆಸ್ಟ್ ಎಷ್ಟಿದೆ, 80. ಅನಂತರ 100 ಅಂತ ಇಂಟು 100. ಅನಂತರ ಪಿ ಪ್ರಿನ್ಸಿಪಲ್ ಎಷ್ಟಿದೆ, 100 ಇದೆ. ಇಲ್ಲೇ ಟೈಮ್ ಎಷ್ಟಿದೆ, 5/2 ಇದೆ. ಎಷ್ಟಿದೆ, 5/2 ಇದೆ. ಇಲ್ಲೇನು ಮಾಡಬೇಕು, ಈ 2ನ ಮೇಲೆ ಕಳಿಸ್ಬೇಕು, ಕೆಳಗಿಂದು ಛೇದವನ್ನು ಮೇಲೆ ಕಳಿಸ್ಬೇಕು. 80 ಡಿವೈಡೆಡ್ ಬೈ 100 ಇಂಟು 100 ಇಂಟು 2. ಅನಂತರ ಕೆಳಗೇನಾಗುತ್ತಾ, 100 ಇಂಟು 5. ಹಾಗಾದರೆ ಈ 100 ಕ್ಯಾನ್ಸಲ್, ಈ 100 ಕ್ಯಾನ್ಸಲ್. ಏನು ಉಳಿತು, 5 1 5, 5 1 5, 5 6 30. ಹಾಗಾದರೆ 16 2 32. ಅಂದರೆ ಬಡ್ಡಿದ್ರೆ ಎಷ್ಟು ಬಂತು, 32%. ಎಲ್ಲಿದೆ 32? ಎ ಆನ್ಸರ್ ಈಸ್ ಕರೆಕ್ಟ್, 32%. ಸಿಂಪಲ್. ಏನಪ್ಪ ಅಂದರೆ ಇಲ್ಲಿ ಏನು ಕಂಡು ಹಿಡಿಬೇಕು ಅದು ನೋಡ್ಬೇಕು. ಟೈಮ್ ಚೇಂಜ್ ಮಾಡಿಕ್ರಿ. ಫಸ್ಟು ಸೂತ್ರ ಹಾಕ್ರಿ, PTR/100 ರಿವರ್ಸ್ ಹೊಡೆದು, ಆನಂತರ ಏನೇನಿದಾವೆ ಹಾಕಿ ಕಡ್ತಾ ಹೊಡೆದು ಬಿಡ್ರಿ. ಇವೆಲ್ಲ ನಿಮಗೆ ಅರ್ಥ ಆಗಲಿ ಅಂತ ಮಾಡ್ತಾ ಇರೋದು. ಎಕ್ಸಾಮಲ್ಲಿ ಇವೆಲ್ಲ ಬರೆಯೋದು ಬೇಕಾಗಿಲ್ಲ, ಇದೆಲ್ಲ ಟೈಮ್ ವೇಸ್ಟ್ ಆಗುತ್ತೆ. ಕ್ವಶನ್ ಓದೋಕೆ 15 ಸೆಕೆಂಡ್ ಬೇಕು. ಅರ್ಥ ಮಾಡ್ಕೋಬೇಕು. ಫಸ್ಟ್ ಕ್ವಶನ್ ಅರ್ಥ ಮಾಡ್ಕೇರಿ, 15 ಸೆಕೆಂಡ್ ಹೋಗುತ್ತೆ. ಲೆಕ್ಕ ಮಾಡೋಕೆ 15ರಿಂದ 20 ಸೆಕೆಂಡ್. ಮಗ್ಗಿ ಕಂಪಲ್ಸರಿ ಬೇಕು. 20 ತನಕ ಪರ್ಫೆಕ್ಟ್ ಮಗ್ಗಿ ಬರಬೇಕು. ಸ್ಕ್ವೇರ್ ಬರಬೇಕು, ಕ್ಯೂ ಬರಬೇಕು, ಮಗ್ಗಿ 20 ತನಕ ಪರ್ಫೆಕ್ಟ್ ಬರಬೇಕು ಮೆಂಟಲಿಟಿಗೆ. ಎದಕ್ಕಪ್ಪ ಅಂದರೆ ಫಾಸ್ಟ್ ಆಗುತ್ತಾ. ಹಂಗಾಗಿ ಗುಡ್ ಲಕ್. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 3. 30 ಸೈನಿಕರ ಸರಾಸರಿ ವಯಸ್ಸು 25 ವರ್ಷಗಳು. ಎಷ್ಟು? 30 ಸೈನಿಕರ ವಯಸ್ಸು 25 ವರ್ಷಗಳು. ಅವರಲ್ಲಿ ಮೊದಲ 15 ಸೈನಿಕರ ವಯಸ್ಸು 24 ಹಾಗೂ ಕೊನೆಯ 14 ಸೈನಿಕರ ವಯಸ್ಸು 26. ಅಂದರೆ ಒಬ್ಬ ವ್ಯಕ್ತಿ ಉಳಿತಾ ಇದ್ದಾನೆ. ಹಾಗಾದರೆ 16ನೇ ವ್ಯಕ್ತಿಯ ಸೈನಿಕನ ವಯಸ್ಸೆಷ್ಟು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಓಕೆ, ಫಸ್ಟ್ ಏನು ಮಾಡೋಣ, ಇಂಟು ಮಾಡೋಣ. ಎಷ್ಟು ಕೊಡ್ತಾ ಇದ್ದಾರೆ, 30 ಸೈನಿಕರ ವಯಸ್ಸೆಷ್ಟು, 25. ಅಂದರೆ 3 25 ಇಂಟು 0. ಇದು 750 ವರ್ಷಗಳವು. ಅಂದರೆ 30 ಸೈನಿಕರ ವಯಸ್ಸು 750 ವರ್ಷಗಳಾಯಿತು. ಹಾಗಾದರೆ ನೆಕ್ಸ್ಟ್ 15 ಸೈನಿಕರ ವಯಸ್ಸು ಎಷ್ಟು? 15 ಸೈನಿಕರ ವಯಸ್ಸು 24. ಹಾಗಾದರೆ 15 60 ಕ್ಯಾರಿ 6, 15 30, 30 + 6 36. ಇದು 15 ಸೈನಿಕರ ವಯಸ್ಸು. ಹಾಗಾದರೆ ನೆಕ್ಸ್ಟ್ 14 ಸೈನಿಕರ ವಯಸ್ಸು ಎಷ್ಟಾಗಿದೆ? 26 ಆಗಿದೆ. ಎಷ್ಟಾಗಿದೆ? 26. 14 84 ಕ್ಯಾರಿ 8. ನೆಕ್ಸ್ಟ್ 14 28, 28 6 36. ಈಗ ಇವೆರಡು ಸೇರಿದರೆ ಎಷ್ಟಾಗುತ್ತಾ? 29 ಆಗುತ್ತೆ. ಅಂದರೆ 30 ಬಿಟ್ಟು ಇವೆರಡು ಸೇರಿದರೆ ಎಷ್ಟಾಗುತ್ತಾ? ಪ್ಲಸ್ ಮಾಡಿದಾಗ 29 ಸೈನಿಕರಾದ. ಆದರೆ ಒಬ್ಬ ವ್ಯಕ್ತಿ ಗ್ಯಾಪ್ ಇದ್ದಾನೆ. ಹಾಗಾದರೆ ಇವೆರಡು ಸೇರಿಸೋಣ. ನೆಕ್ಸ್ಟ್ 4, 12 2 ಕ್ಯಾರಿ 1 ಅಂದರೆ 724. ಎಷ್ಟು ಜನರ ವಯಸ್ಸಪ್ಪ ಅಂದರೆ 29 ಸೈನಿಕರ ವಯಸ್ಸು ಎಷ್ಟಾಗಿದೆ? 724. ಹಾಗಾದರೆ ಒಬ್ಬ ವ್ಯಕ್ತಿ ಉಳಿತಾ ಇದ್ದಾನೆ. ಎಷ್ಟು? 30ರಲ್ಲಿ 29 ಹೋದರೆ ಒಬ್ಬ ವ್ಯಕ್ತಿ ಉಳಿತಾ ಇದ್ದಾನೆ. ಆತ ಯಾರಪ್ಪ ಅಂದರೆ 16ನೇ ಸೈನಿಕ. ಯಾರು? 16ನೇ
ಸೈನಿಕ, ಒಬ್ಬ ವ್ಯಕ್ತಿ ಉಳಿತಾ ಇದೆ. ಹಾಗಾದರೆ ಅವನ ವಯಸ್ಸೆಷ್ಟು ಅಂದರೆ 750ರಲ್ಲಿ ಏನು ಮಾಡೋಣ, 724 ಮೈನಸ್ ಮಾಡೋಣ. 10ರಲ್ಲಿ 4 ಹೋದರೆ 6 ಕ್ಯಾರಿ 1, 5ರಲ್ಲಿ 3 ಹೋದರೆ 2, ಅಂದರೆ ಎಷ್ಟಾಗ್ತದೆ 26 ವಯಸ್ಸುಗಳು. 16ನೇ ಸೈನಿಕನ ವಯಸ್ಸೆಷ್ಟು 26 ವರ್ಷಗಳು. ಈ ರೀತಿ ಸಿಂಪಲಾಗಿ ಮಾಡಬಹುದು. ಓಕೆ, ನೆಕ್ಸ್ಟ್ ಕ್ವಶನ್ ಗುಣ. ಕ್ವಶನ್ ನಂಬರ್ 4. ಅದಿರೊಂದು 20% ಸತುವನ್ನು ಹೊಂದಿದೆ. ಅಂದರೆ ಒಂದು ಅದಿರಿದೆ, ಅದರಲ್ಲಿ ಎಷ್ಟಿದೆ 20% ಸತು ಇದೆ, 80% ವೇಸ್ಟ್ ಇದೆ. ಹಾಗಾದರೆ 45 kg ಅಷ್ಟು ಸತು ಬೇಕಾಗಿದೆ. ಎಷ್ಟು ಬೇಕಾಗಿದೆ? 45 kg ಅಷ್ಟು ಸತು ಪಡೆಯೋದಕ್ಕಾಗಿ ನಮಗೆ ಎಷ್ಟು kg ಅದಿರನ್ನು ಅಗತ್ಯವಾಗಿದೆ. ಫಾರ್ ಎಕ್ಸಾಂಪಲ್ 1 kg ಮಣ್ಣಿದೆ, ಅದರಲ್ಲಿ ಜಲ್ಡಿ ಹಿಡಿದ್ರೆ 20% ಏನಾಗ್ತದೆ ಅದಿರು ಸಿಗ್ತಾ ಇದೆ. ಇದು ಸಿಂಪಲ್. ಹಾಗಾದರೆ 1000 ಗ್ರಾಮ್, ಎಕ್ಸಾಂಪಲ್ 1000 ಗ್ರಾಮ್ ಅದಿರು ತೊಗೊಂಡಾಗ ಅದರಲ್ಲಿ 20% ಅಂದರೆ 200 ಗ್ರಾಮ್ ಏನಾಗ್ತದೆ ಸತು ದೊರಕ್ತಾ ಇದೆ. ಕ್ಲಿಯರಾ? ಈ ಥರ ಕೇಳ್ತಾ ಇದ್ದಾರೆ. ಹಾಗಾದರೆ ನಮಗೆ ಎಷ್ಟು 45 kg ಕಂಡುಹಿಡಿಯತ್ತೆ. ಹಾಗಾದರೆ 1 kg ಎಷ್ಟು 200 ಗ್ರಾಮ್. ಇದನ್ನು 5% ಮಾಡಿದಾಗ 500 ಗ್ರಾಮ್ ಅಂದರೆ 500 ಗ್ರಾಮ್ ಅದಿರನ್ನು ನಾವು ತೆಗೆದುಕೊಂಡಾಗ ಅದರಿಂದ ನಮಗೆ ಎಷ್ಟು ಸಿಗುತ್ತಾ 1000 ಗ್ರಾಮ್ ಸತು ದೊರೆಯುತ್ತದೆ. ಇದು ಕೆ ಜಿಲಿ ಕನ್ವರ್ಟ್ ಮಾಡಿದಾಗ 5 kg = 1 kg ಸತು. ಕ್ಲಿಯರಾ? 5 kg ಸತ್ತು, 5 kg ಅದಿರು ತೊಗೊಂಡಾಗ ಅದು ಜಲ್ಡಿ ಹಿಡಿದಾಗ ನಮಗೆ ಸಿಗುವಂಥದ್ದು 1 kg ಸತು ಸಿಗ್ತಾ ಇದೆ. ಹಾಗಾದರೆ 45 kg ಇಂಟು 45, ಸಿಂಪಲ್ 45 ಮಾಡಿದಾಗ ಇಲ್ಲೇ 1 × 45 ಮಾಡೋಣ. ಕ್ಲಿಯರಾ? 5 × 5 = 25, ಕಲೆ ಬಂತು 2, 5 × 4 = 20, 22. ಕ್ಲಿಯರಾ? 225 kg ಅದಿರನ್ನು ಜಲ್ಡಿ ಹಿಡಿದ್ರೆ ನಮಗೆ ಎಷ್ಟು ಸಿಗುತ್ತಾ 45 kg ಸತು ದೊರೆಯುತ್ತದೆ. ಹಾಗಾದರೆ ಆನ್ಸರ್ 225 ಆನ್ಸರ್. ತಾಳೆ ನೋಡೋಣ, ಕರೆಕ್ಟ್ ಇದೆಯಲ್ಲ ಅಂತ ತಾಳೆ ನೋಡೋಣ. ಫಾರ್ ಎಕ್ಸಾಂಪಲ್ 225 × 20% ಡಿವೈಡೆಡ್ ಬೈ 100. ಈ 0 ಇತ್ತು, ಈ 0 ಇತ್ತು, 2 1 2 5 10. ನೆಕ್ಸ್ಟ್ 5 1 5, 5 4 20, 2 ಕ್ಯಾರಿ 5 5 25, ಅಂದರೆ 45 kg ಆನ್ಸರ್ ಕರೆಕ್ಟ್. ಅಂದರೆ 45 kg ತೆಗೆದುಕೊಂಡಾಗ ಅದಿರು ಬೇಕಂದರೆ ಸತು ಬೇಕಂದರೆ ನಮ್ಗೆ 225 kg ಅದಿರನ್ನು ನಾವೇನು ಮಾಡಬೇಕು ಜಲ್ಡಿ ಇಡಬೇಕು. ಇದು ಈ ಥರ ಮಾಡ್ಬೋದು. ಆದರೆ ಶಾರ್ಟ್ಕಟ್ ಮೆಥಡ್ ಅಥವಾ ಸೂತ್ರದ ಪ್ರಕಾರ ಏನು ಹೇಳ್ತಾ ಇದೆ, ಫಾರ್ ಎಕ್ಸಾಂಪಲ್ ಯಾವುದು ಕಂಡು ಹಿಡಿಬೇಕು ನಾವು ಅದನ್ನೇನು ಮಾಡಬೇಕು ಇಂಟು ಮಾಡಬೇಕು. ಫಾರ್ ಎಕ್ಸಾಂಪಲ್ 20% ಎಷ್ಟು ಹೇಳ್ತಾ ಇದ್ದಾರೆ 45 ಕೇಳ್ತಾ ಇದ್ದಾರೆ. 45 ಇಂಟು ರಿವರ್ಸ್ ಹಾಕ್ಬೇಕು. 20 ಇದ್ದಿದ್ದು ಕೆಳಗೆ 100 ಇದ್ದು ಮೇಲೆ. ಇದು ಸಿಂಪಲ್ ಮೆಥಡ್. ಅವ್ರು ಎಷ್ಟು ಕೇಳ್ತಾ ಇದ್ದಾರೆ ಅಷ್ಟು ಪರ್ಸೆಂಟೇಜ್. 45 kg ಕೇಳ್ತಾ ಇದ್ದಾರೆ 45 kg ಹಾಕ್ರಿ. 20% ಆದಾಗ ರಿವರ್ಸ್ ಹಾಕ್ರಿ. ಸಿಂಪಲ್ 21 25 ಅಂದರೆ 45 × 45 ಗುಣಾಕಾರ ಮಾಡಿದ್ರೆ 5 25 ಕ್ಯಾರಿ ಟು 5 4 20 22. ಇದು ಶಾರ್ಟ್ಕಟ್ ಮೆಥಡ್. ಅಂದರೆ 1 ನಿಮಿಷದಲ್ಲಿ ಏನು ಮಾಡ್ಬೋದು ನಾವು ಆನ್ಸರ್ನ ಬಿಡಿಸ್ಬೋದು. ಇದು ಸಿಂಪಲ್. ಎಷ್ಟು ಕೇಳಿರ್ತಾರೆ ಅಷ್ಟು ತೆಗೆದುಕೊಳ್ಬೇಕು, ಎಷ್ಟು ಹೇಳಿದರೆ ಅದನ್ನು ರಿವರ್ಸ್ ಹಾಕಿ ಗುಣಾಕಾರ ಮಾಡಿದರೆ ಸಿಂಪಲಾಗಿ 1 ನಿಮಿಷದಲ್ಲಿ ಬಿಡಿಸ್ಬೋದು. ಐ ಹೋಪ್ ನಿಮ್ಗೆ ಅರ್ಥ ಆಯ್ತು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಕ್ವಶನ್ ಹೋಗೋಣ. ಕ್ವಶನ್ ನಂಬರ್ 5. ಪಿ ಆ್ಯಂಡ್ ಕ್ಯೂ ಕ್ರಮವಾಗಿ 36,000 ರೂಪಾಯಿ, ಇನ್ನೊಬ್ಬತ 25,000 ರೂಪಾಯಿ ಬಡ್ಡಿ ದರದಲ್ಲಿ, ಅಂದರೆ ಎಷ್ಟು ಬಡ್ಡಿ ದರ ಅಂತ ಕೊಟ್ಟಿಲ್ಲ. ಆ ಬಡ್ಡಿ ದರಲ್ಲಿ ಎಷ್ಟು ವರ್ಷಕ್ಕೆ ಇಟ್ಟಿರ್ತಾರೆ? 4 ವರ್ಷಗಳವರೆಗೆ ಅವಧಿಗೆ ಇಟ್ಟಿರ್ತಾರೆ, ಹೂಡಿಕೆ ಮಾಡಿರ್ತಾರೆ. ಇದು ನಾವು ಸರಳ ಬಡ್ಡಿ ಅಂತ ತಿಳಿದುಕೊಳ್ಳಬಹುದು ಅಂತ ಹೇಳ್ತಾ ಇದ್ದಾರೆ. ಅನಂತರ 4 ವರ್ಷಗಳ ನಂತರ ಅಂದರೆ ಎಂಡ್ ಆಫ್ ದ ಇಯರ್ ಏನಾಗ್ತಾಯಿದೆ ಅಂದರೆ ಪಿ ಯು ಕ್ಯೂಗಿಂತ 3,080 ರೂಪಾಯಿ, ಎಷ್ಟು 3,080 ರೂಪಾಯಿ ಹೆಚ್ಚಿನ ಬಡ್ಡಿಯನ್ನು ಪಡೆಯುತ್ತಾನೆ. ಹಾಗಾದರೆ ಮೊತ್ತಗಳ ಹೂಡಿಕೆ ಬಡ್ಡಿ ದರ ಎಷ್ಟು ಅಂತ ಕ್ವಶನ್ ಕೇಳ್ತಾ ಇದ್ದಾರೆ. ಅಂದರೆ ಲೆಂತಿ ಕ್ವಶನ್. ಎದಕ್ಕಪ್ಪ ಅಂದರೆ ಟೈಮ್ ವೇಸ್ಟ್ ಆಗಲಿ ಅಂತಂದು ಕೇಳ್ತಾ ಇದ್ದಾರೆ, ಉದ್ದಕ್ಕೆ ಕೇಳ್ತಾ ಇದ್ದಾರೆ. ನಾವೇನಪ್ಪ ಅಂದರೆ ಶಾರ್ಟ್ಕಟ್ ಮಾಡ್ಕೊಳ್ಬೇಕು. ಏನು ಮಾಡಬೇಕು, ಮೇನ್ ಇರೋದನ್ನು ಬರ್ಕೊಂಡ್ರು. ಫಾರ್ ಎಕ್ಸಾಂಪಲ್ ಪಿ ಆ್ಯಂಡ್ ಕ್ಯೂ ಎಷ್ಟು ಕೊಳ್ತಾ ಇದ್ದಾರೆ? ಒಬ್ಬತ ಸೊಲ್ಯೂಷನ್ 36,000 ರೂಪಾಯಿ, ಇನ್ನೊಬ್ಬತ 25,000 ರೂಪಾಯಿ. ಹಾಗಾದರೆ ಇದನ್ನು ಮೈನಸ್ ಮಾಡಿದ್ದಾರೆ ಅಂದರೆ
ಹೆಚ್ಚಿನ ಬಡ್ಡಿ ಪಡೆಯಕತ್ತಾನ ಅಂದ್ರೆ ಆತ ಎಷ್ಟು ಅಮೌಂಟ್ ಹೆಚ್ಚಿಗೆ ಮಾಡ್ಯಾನ ಅದು ಕಂಡುಹಿಡಬೇಕು. ಅಂದರೆ 000 6ರಲ್ಲಿ 5 ಹೋದ್ರು 1 3ರಲ್ಲಿ 5 ಅಂದರೆ ಅದು ಎಷ್ಟು ಹೆಚ್ಚಿಗೆ ಅಮೌಂಟ್ ಕಟ್ಟಿದ್ದಾನೆ 11,000 ರೂಪಾಯಿ. ಇದು ಪಿ ಅಥವಾ ಅಸಲ್ ಪ್ರಿನ್ಸಿಪಲ್ ಅಂತ ಅಥವಾ ನಾವೇನು ತಿಳ್ಕೊಬೋದು ಅಸಲ್ ಅಂತ ತಿಳ್ಕೊಬೋದು. ಹಾಗಾದರೆ ಟೈಮ್ ಎಷ್ಟಿದೆ ಕಾಲ ಎಷ್ಟಿದೆ 4 ಇಯರ್ಸ್ ಅಂತ ಸಿಂಪಲಾಗಿ ಕೊಟ್ಟಾನೆ. ಏನು ಕೊಟ್ಟಿದ್ದಾನೆ ಯಾವುದೇ ಹಿಂದಿನ ಕ್ವಶನ್ನಲ್ಲಿ ನಾವೇನು ಮಾಡಿದ್ವಿ 6 ತಿಂಗಳ ಮೇಲೆ ಹಾಕಿ 12 ತಿಂಗಳು ಡಿವೈಡ್ ಮಾಡಿದ್ವಿ. ಆದರೆ ಇಲ್ಲೇ ಯಾವುದೇ ಆ ಥರ ಇಲ್ಲ. ಓಕೆ ಟೈಮ್ 4 ಇಯರ್ಸ್. ಹಾಗಾದರೆ ಇಂಟ್ರೆಸ್ಟ್ ಎಷ್ಟಿದೆ 3,080 ರೂಪಾಯಿ. ಓಕೆ ಇಷ್ಟೆಲ್ಲ ಸಿಕ್ಕಿದೆ. ನಮಗೇನು ಕಂಡುಹಿಡಬೇಕು ಆರ್ ಕಂಡುಹಿಡಬೇಕು. ಸೂತ್ರ ಏನು ಹೇಳುತ್ತಾ I = P/T/R / 100. ಏನು ಕಂಡುಹಿಡಬೇಕು ಆರ್ ಕಂಡುಹಿಡಬೇಕು. ಹಾಗಾದರೆ ಆರ್ನ ಈ ಸೈಡ್ ಹಾಕೋಣ. ಸಿಂಪಲ್. ಇದು ಆರ್ ಈ ಕಡೆ ಬಂದಾಗ ಆಟೋಮೆಟಿಕ್ ಐ ಈ ಸೈಡ್ ಬರ್ತಾ ಈ 100 ಅಪ್ ಆಗತ್ತೆ. 100 ಅಪ್ ಆದರೆ ಇವೆರಡು ಡೌನ್ ಆಗ್ತಾವೆ. ಇದು ನೆನಪಿರ್ಬೇಕು. ಹಾಗಾದರೆ ಐ ಜಾಗದಲ್ಲಿ ಎ ಹಾಕೋಣ. ಐ ಜಾಗದಲ್ಲಿ ಐ ಅಂದರೆ 3,080 ರೂಪಾಯಿ ಹಾಕೋಣ. ಅನಂತರ 100ಗೆ 100. ಅನಂತರ ಪಿ ಅಸಲು ಎಷ್ಟಿದೆ 11,000. 36,000 ಹಾಕಿದರೆ ಆನ್ಸರ್ ರಾಂಗ್ ಬರುತ್ತೆ. 25,000 ಹಾಕಿದರೆ ರಾಂಗ್ ಬರುತ್ತೆ. ಹೆಚ್ಚಿಗಿರುವಂಥ ಅಮೌಂಟ್ ಅಷ್ಟೇ ಹಾಕ್ಬೇಕು. ಎಷ್ಟು 11,000. ಅನಂತರ ಟೈಮ್ ಎಷ್ಟಿದೆ 4 ಇಯರ್ಸ್ ಇದೆ. ಸಿಂಪಲ್. ಹೆಚ್ಚಿಗಿತ್ತರೆ ಡಿವೈಡೆಡ್ ಬೈ ಅದು ಮೇಲೆ ಬರ್ತಿತ್ತು. ಈಗೇನು ಮಾಡೋಣ ಕರ್ತವ್ಯ ಈ 0 ಇತ್ತು ಈ 0 ಇತ್ತು ನೆಕ್ಸ್ಟ್ ಈ 0 ಇತ್ತು ಈ 0 ಇತ್ತು ಈ 0 ಇತ್ತು ಈ 0 ಇತ್ತು ಇಷ್ಟೆಲ್ಲ ಓದು. ಈಗೇನು ಉಳಿತು 308 ಮೇಲೆ ಕೆಳಗಡೆ 11 × 4 ಇಲ್ಲೇ 4 1 4 4 7 28 2 ಉಳಿತು. ನೆಕ್ಸ್ಟ್ 4 7 28 ಅಂದರೆ 11 77 ಎಷ್ಟು ಉಳಿತು 77 ಡಿವೈಡೆಡ್ ಬೈ 11. 11 1 11 11 7 77 ಅಂದರೆ ಆನ್ಸರ್ ಈಸ್ 7%. ಸಿಂಪಲ್. ಈ ಥರ ಸಿಂಪಲಾಗಿ ಮಾಡ್ಬೋದು. ಐ ಹೋಪ್ ನಿಮಗೆಲ್ಲರಿಗೆ ತಿಳಿದಿದೆ ಅಂತ ಭಾವಿಸ್ತೀನಿ. ಏನಾದರೂ ಡೌಟ್ ಇದ್ದರೆ KPTCL ಎಕ್ಸಾಮ್ ಬಗ್ಗೆ ಮೆಂಟಲ್ ಎಬಿಲಿಟಿ ಬಗ್ಗೆ ಅದ್ರ ಬಗ್ಗೆ ಏನು ಮಾಡಿರಿ ಕಮೆಂಟ್ ಮಾಡಿ. ಐ ವಿಲ್ ಟ್ರೈ ನೆಕ್ಸ್ಟ್ ವೀಡಿಯೋ ಅದನ್ನು ಏನು ಮಾಡಮ್ಮ ಮುಂದಿನ ವೀಡಿಯೋದಲ್ಲಿ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಓದಿ ಚೆನ್ನಾಗಿ ಓದಿ. ಇನ್ನು ಕೇವಲ 38 ದಿನಗಳು ಮಾತ್ರ ಬಾಕಿ ಇದೆ. ಹಾರ್ಡ್ ಸ್ಟಡಿ ಮಾಡಿ. ಎಷ್ಟು ಸ್ಟಡಿ ಮಾಡಬೇಕಪ್ಪ ಅಂದರೆ ಒಂದು ದಿನಕ್ಕೆ ಮಿನಿಮಮ್ 8 ರಿಂದ 10 ತಾಸು ಓದಬೇಕು. ಎಷ್ಟು ತಾಸು ಓದಬೇಕು 8 ರಿಂದ 10 ತಾಸು ಓದಿ. ಎದಕ್ಕೆ ಓದಬೇಕು ನಿಮ್ಮ ತಂದೆ ತಾಯಿಗಳು ನಿಮ್ಮ ಬಗ್ಗೆ ಹೆಮ್ಮೆ ಪಡಲು ಓದಿ. ಯಾರ ಸಲುವಾಗಿ ಓದಬೇಕು ನಿಮ್ಮ ತಂದೆ ತಾಯಿ ನಿಮ್ಮ ಬಗ್ಗೆ ಹೆಮ್ಮೆ ಪಡಲು ಓದಿ. ಅಪಾರ್ಚುನಿಟಿ ಹಗಲೆಲ್ಲ ಬರಲ್ಲ. ಬಂದಾಗ ಮಿಸ್ ಮಾಡಿಕೊಳ್ಳಬೇಡಿ. ಮಿನಿಮಮ್ ಎಕ್ಸಾಮ್ ಇದೆಯಪ್ಪ ನೀವು ಅಪ್ಲಿಕೇಶನ್ ಹಾಕಿರಿ ಅಂದ್ರೆ ಅರ್ಥ ಏನು ಓದಕ್ಕೆ ತಯಾರಾಗಬೇಕು. ಅಪ್ಲಿಕೇಶನ್ ಹಾಕಿವಿ ಅಂದರೆ ಏನು ಮಾಡಬೇಕು 8 ರಿಂದ 10 ಗಂಟೆ ಅಥವಾ 14 ತಾಸು ಓದಿದರೂ ಬೆಟರ್. ನಿಮ್ಮ ಕೈಲಿ ಆಗ್ತಾಯಿದೆ ಏನು ಕೆಲಸ ಇಲ್ಲಪ್ಪ ಓದೋದಷ್ಟೇ ಅಂದರೆ 14 ತಾಸು ಓದ್ರಿ. ಮತ್ತೇನು ಮಾಡಿರಿ ಹಳೆಯ ಕ್ವಶನ್ ಪೇಪರ್ನ ಸಾಲ್ವ್ ಮಾಡಿ. ಏನು ಮಾಡಿ ಹಳೆಯ ಓಲ್ಡ್ ಕ್ವಶನ್ ಪೇಪರ್ ಕಂಪಲ್ಸರಿ ಸಾಲ್ವ್ ಮಾಡಿ. ಕಾರಣ ಏನಪ್ಪ ಅಂದರೆ ನಿಮಗೆ ಗೈಡ್ ಮಾಡುತ್ತೆ ಕ್ವಶನ್ ಪೇಪರ್. ಏನು ಮಾಡುತ್ತೆ ಯಾವ ರೀತಿ ಓದಬೇಕು, ಯಾವ ಫೀಲ್ಡಲ್ಲಿ ಸ್ಟ್ರಾಂಗ್ ಇರಬೇಕು, ಯಾವ ಫೀಲ್ಡಲ್ಲಿ ವೀಕ್ ಇದ್ದೀವಿ. ಮತ್ತೇನಪ್ಪ ಅಂದರೆ ಮೇನ್ ಇಂಪಾರ್ಟೆಂಟ್ ಏನಪ್ಪ ಅಂದರೆ ಕಂಪ್ಯೂಟರ್ ಆ್ಯಂಡ್ ಮೆಂಟಲ್ ಎಬಿಲಿಟಿ ಇವೆರಡು ಪರ್ಫೆಕ್ಟ್ ಆದರೆ ಆಲ್ಮೋಸ್ಟ್ ಆಲ್ 90% ಗೆಸ್ ಮಾಡ್ಬೋದು. ನಿಮ್ಮ ಸ್ಕೋರ್ ಹೈ ಆಗುತ್ತೆ. ಏನಾಗುತ್ತೆ ನಿಮ್ಮ ಸ್ಕೋರ್ ಭಾಳಷ್ಟು ಹೈ ಆಗುತ್ತೆ. ಯಾಕಪ್ಪ ಅಂದರೆ ಇಲ್ಲೇ ಟೈಮ್ ಹಿಡಿತೀವಿ. ಮೆಂಟಲ್ ಎಬಿಲಿಟಿ ಏನಾಗುತ್ತೆ ಭಾಳಷ್ಟು ಟೈಮನ್ನು ಕೊಲ್ಲುತ್ತೆ. ಅದಕ್ಕಾಗಿ ಇದನ್ನು ಏನು ಮಾಡಿರಿ ಪರ್ಫೆಕ್ಟಾಗಿ 1 ನಿಮಿಷದಲ್ಲಿ ಆನ್ಸರ್ ಮಾಡುವಂಥ ಪ್ರಾಕ್ಟೀಸನ್ನು ರೂಢಿಸ್ಕೊಳ್ಳಿ. ನೆಕ್ಸ್ಟ್ ವೀಡಿಯೋದಲ್ಲಿ ಇನ್ನೂ ಮಾಡೋಣ. ನಿಮಗೆಲ್ಲರಿಗೆ ಒಳ್ಳೆಯದಾಗಲಿ ಹೇಳುತ್ತಾ ಇಲ್ಲಿಗೆ ಕ್ಲೋಸ್ ಮಾಡಿ. ಧನ್ಯವಾದ.